ಯೂಸ್ ಆಗುತ್ತೋ ಇಲ್ವಾ ಸರ್? ಮಾಡ್ಬಿಡ್ತಾರೆ, ಬೇರೆ ಯಾರಾದ್ರೂ ಬಂದು ಯೋಗ್ಯರು ಬಂದು ಡ್ಯೂಟಿ ಮಾಡ್ತಾರೆ. ಮಕ್ಕಳ ಜೀವದಲ್ಲಿ ಯಾಕಾಟ ಏನಾಗುತ್ತೆ ಗೊತ್ತು ಸುಮ್ಮನೆ ಇವು. ಗೌರಿಬಿದನೂರು ನಗರದ ಇಡಗೂರು ರಸ್ತೆಯಲ್ಲಿ ಇರುವ ಆದರ್ಶ ಶಾಲೆಯ ಅವ್ಯವಸ್ಥೆಗಳ ಕುರಿತು ಎಂಎಂಟಿವಿ ವಾಹಿನಿಯಲ್ಲಿ ಸರಣಿ ವರದಿಗಳು ಪ್ರಸಾರವಾಗಿತ್ತು. ಶಾಲೆಯಲ್ಲಿ 253 ವಿದ್ಯಾರ್ಥಿನಿಯರು ಮತ್ತು 240 ವಿದ್ಯಾರ್ಥಿಗಳು ಒಟ್ಟು 493 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಈ ಶಾಲೆಯಲ್ಲಿ ನೆಲಕ್ಕೆ ಜೋತು ಬಿದ್ದಂತಿರುವ ಫ್ಯಾನ್ಗಳ ರೆಕ್ಕೆಗಳು, ವಿದ್ಯುತ್ ಸ್ವಿಚ್ ಬೋರ್ಡ್ನಿಂದ ಬೇರ್ಪಟ್ಟು ಹೊರಬಿದ್ದಿರುವ ಸಾಕೆಟ್ಗಳು, ಶೌಚಾಲಯಕ್ಕೆ ನೀರು ಹಾಯಿಸುವ ಪರಿಕರಗಳು ನೆಲಕ್ಕೆ ಉರುಳಿರುವುದು, ಶೌಚಾಲಯದಲ್ಲಿ ಹುಳಗಳ ರಾಶಿ. ಸರ್ಕಾರವು ವಿದ್ಯಾರ್ಥಿನಿಯರ ಆರೋಗ್ಯದ ದೃಷ್ಟಿಯಿಂದ 2022ರಲ್ಲಿ ನೀಡಿರುವ ಐರನ್ ಮತ್ತು ಪೋಲಿಕ್ ಆಸಿಡ್ ಮಾತ್ರೆಗಳ ಅವಧಿ ಮುಗಿದಿದ್ದರೂ ಆ ಮಾತ್ರೆಗಳನ್ನು ಗೋದಾಮಿನಲ್ಲಿ ಹಾಗೆಯೇ ಸಂಗ್ರಹಿಸಿ ಇಡಲಾಗಿರುವ ಮಾತ್ರೆಗಳು ಸೇರಿದಂತೆ ಶಾಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ಬೆಳಕಿಗೆ ತಂದಿತ್ತು. ಅಲ್ಲದೆ ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿತ್ತು. ಈ ಸಂಬಂಧ ಅಧಿಕಾರಿಗಳು ಸಹ ಭೇಟಿ ನೀಡಿ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿದ್ದರು. ಇದನ್ನು ತರೋದು ಯಾರಮ್ಮ? ಆಟೋ ಡ್ರೈವರು. ಸಂಪರ್ಕಿಸಬೇಕಂತಂದ್ರೆ ನಾವು ಬಂದಿರೋದಾಗಲಿ ಅಧಿಕಾರಿ ಬಂದಿರೋದಾಗಲಿ ನೀವು ಮುಚ್ಚಿಡಕ್ಕಂದ್ರೆ ಮುಚ್ಚಾಗಲ್ಲ. ಅಲ್ಲ ಏನ್ ಗೊತ್ತಾ, ಇಲ್ಲಿ ಹಸಿಟ್ಟು ನೋಡು ಮಾಡ್ಬಿಡ್ತಾರೆ, ಬೇರೆ ಯಾರಾದ್ರೂ ಬಂದು ಯೋಗ್ಯರು ಬಂದು ಡ್ಯೂಟಿ ಮಾಡ್ತಾರೆ. ಮಕ್ಕಳ ಜೀವದಲ್ಲಿ ಯಾಕಾಟ ಏನಾಗುತ್ತೆ ಗೊತ್ತು ಸುಮ್ಮನೆ ಇವು. BO ಸರ್ ಎಲ್ಲಿದ್ದೀರಾ ಈಗ? ನಮಸ್ತೆ, ಎಲ್ಲಿದ್ದೀರಾ? ಮೇಡಮ್ ಒತ್ತಡ ನಿಮ್ಗೆ ಒಂದು ಸ್ಕೂಲು, ನಮಗೆ 313 ಸ್ಕೂಲ್ ಫುಡ್ದು, 407 ಸ್ಕೂಲು, 42,000 ಮಕ್ಕಳು, 2,600 ಟೀಚರ್ಸು. ಯಾಕೆ ನಮಗಿರಲ್ವಾ? ಇಷ್ಟೇ ಅಲ್ಲಲ್ಲ, ಇಷ್ಟೆಲ್ಲ ಇದಾಗ್ತಿದೆ. ನೀವು ಯಾರು ಪರ್ಮಿಷನ್ ಯಾರು ಕೊಟ್ರು? ನಿಮಗೆ ಪರ್ಮಿಷನ್ ಯಾರು ಕೊಟ್ರು? ಯಾರ ಹತ್ರ ಪರ್ಮಿಷನ್ ತಗೊಂಡು ಹೋಗಿದ್ದೀರಾ ನೀವು? ಯಾವ ಟೆಪಲಲ್ಲಿ ಯಾರು ಪರ್ಮಿಷನ್ ಕೊಟ್ಟವ್ರ? ಯಾರು ಕೇಳಿದ್ರಿ ನೀವು? ಇಷ್ಟೆಲ್ಲ ಇಶ್ಯೂ ಆಗ್ತಿದೆ, ನಿಮ್ಗೆ ಯಾರು ರಜೆ ಕೊಟ್ಟಿದ್ದು? ನಿಮ್ಮ SDMC ಅವ್ರು ಕೇಳಿದ್ದೀರಾ? ಮೇಡಮ್ ಕತೆಗೆ ನೋಡಿ, ಒಂದು ಕಡೆ ಜವಾಬ್ದಾರಿ. ನಾವೇನು ಫ್ರೀಯಾಗಿ ಯಾರು ಕೆಲಸ ಮಾಡ್ತಿಲ್ಲ. ಸರ್ಕಾರದಿಂದ ಅಪಾಯಿಂಟ್ ಆಗಿದ್ದೀವಿ, ಸಂಬಳ ತಗೋತಿದ್ವಿ, ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ನಾವು. ಯಾರು ಮಾಡಿದೀವಲ್ಲ, ಯಾರು ಮಾಡ್ಕೊಂಡಿರೋದು? ಯಾರ್ದು ಇಶ್ಯೂ? ಈಗ ಬೇಳೆ ಅಷ್ಟೆಲ್ಲ ಅಲ್ಲ, ಬೇಳೆ ಅಷ್ಟು ಹುಳ ಇದೆ, ಅದು ಧೂಳೆಲ್ಲ ಇದೆ, ಅದನ್ನ ಹೆಂಗ್ ಬಳಸ್ತಿದ್ದೀರಾ? ಏನ್ ಬಂದು ಪ್ರತಿಯೊಬ್ಬರಿಗೂ ನೀವು ಹೇಳ್ಕೊಡ್ಬೇಕಾ? ವಿಟಮಿನ್ ಅವರು ನೀವು ಹೆಸರು ಬಂದು ನೋಡಿದ್ದೀರಾ? ಅದನ್ನ ತಿಂಗಳಿಗೆಲ್ಲ ಬಂದಿದ್ರಿ, ಹೆಂಗ್ರಿ ಅದು ಹಂಗಿರಕ್ ಸಾಧ್ಯ? ಇದೀಗ ವರದಿಯನ್ನ ಆಧರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿ ರಮೇಶ್ ಅವರು ಆದರ್ಶ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಗಂಗಾಂಬಿಕಾ NC ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಒಟ್ನಲ್ಲಿ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ವರದಿ ಮೂಲಕ ಬೆಳಕಿಗೆ ತಂದು ಅಧಿಕಾರಿಗಳನ್ನ ಎಚ್ಚರಿಸಿದ್ದ MMTV ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಪಾರ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.